ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾದ ಹಿನ್ನೆಲೆ ಶರಣಬಸವ ನೀರಮಾನ್ವಿ ಅವರ ಮನೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಸಚಿವ ಬೋಸರಾಜು ಉದ್ಘಾಟಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲು ಕಸಾಪ ಸ್ಥಾಪಕರೇ ಕಾರಣ. ಕನ್ನಡ ಉಳಿಯಬೇಕಾದರೆ ಸರ್ಕಾರವು ಕೂಡ ಕಾಳಜಿ ವಹಿಸುತ್ತೆ ಅಂತ ಸಚಿವ ಬೋಸರಾಜು ತಿಳಿಸಿದ್ದಾರೆ. ಅಂತರ್ಧ್ವನಿ ಪುಸ್ತಕವನ್ನ ನೋಡಿದಾಗ ಮಂಗಳಮುಖಿಯರ ಸ್ಥಿತಿಗತಿಗಳು, ಅವರ ನೋವುಗಳ ಕುರಿತು ಲೇಖಕಿ ಅಂಬಮ್ಮ ಪ್ರತಾಪ್ ಸಿಂಗ್ ಅವರು ಸಮಗ್ರವಾಗಿ ವಿವರಿಸಿದ್ದಾರೆ ಎಂದಿದ್ದಾರೆ. ವಿಶೇಷವಾದಂತ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಒಂದು ಕಾರ್ಯಕ್ರಮ ಈ ಸರ್ಕಾರ ನಾನು ಸಭಾನಾಯಕರಾದ್ಮೇಲೆ ನಮ್ಮ ಸಭಾಧ್ಯಕ್ಷರಾಗಿರ್ತಕ್ಕಂಥ ಹೊರಟ್ಟಿಯವರು ನಾವು ಮಾತಾಡಿ ವಿಧಾನ ಪರಿಷತ್ ನಡೆದಾಗೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಹೋದ ಶುಕ್ರವಾರ ಮಹಿಳೆಯರ ಮೇಲೆ ಆ್ಯಸಿಡ್ ಹಾಕಿ ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳಿಗೆ ಸಮಾಜದಲ್ಲಿ ಆಗಿರುವಂಥ ಆಗೋಗಳ ಬಗ್ಗೆ ಇಡೀ ಒಂದಿನ ಚರ್ಚೆ ಮಾಡಿದ್ವಿ. ಅದು ಮಾಡೋ ಜೊತೆಯಲ್ಲಿ ಸರ್ಕಾರ ವತಿಯಿಂದ ಯಾವ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರ ಸಿಗಬೇಕು ಅಂತೇಳಿ ಅವರಿಗೆ ಅವ್ರಿಗೆ ತೆಗಿತಕ್ಕಂಥ ಬಚ್ಚ ಇರ್ಬೋದು, ಅವರಿಗೆ ಮನೆಗಳನ್ನ ಮಾಡಿಕೊಡ್ತಕ್ಕಂಥದ್ದಿರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸರಿಪಡಿಸಲಿಕ್ಕೆ ವೈದ್ಯಕೀಯ ಅನುದಾನ ಕೊಡ್ತಕ್ಕಂಥಾಗಲಿ, ಈ ರೀತಿಯಾದಂಥ ನಿರ್ಧಾರಗಳು ಮುಖ್ಯಮಂತ್ರಿಗಳ ಮುಖಾಂತರ ಶುಕ್ರವಾರ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆ್ಯಸಿಡ್ಗೆ ಒಳಪಡಿತಕ್ಕಂಥ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಿ ಒಂದು ಕಾರ್ಯರೂಪ ಬರುವಂಥ ಒಂದು ಪ್ರಯತ್ನ ಮಾಡಿದ್ವಿ. ನಿನ್ನೆಲ್ಲೇ ಮನೆ ನಡೆಯತಕ್ಕಂಥ ಚರ್ಚೆಯಲ್ಲಿ ಕೆಲವು ಮಹಿಳಾ ನಮ್ಮ ಉಮಾಶ್ರೀಯವರು ಮತ್ತೊಬ್ಬ BJP ಶಾಸಕನೇ ಭಾರತ ಶೆಟ್ಟಿ ಅಂತಿದ್ದರು. ನನ್ನ ಜೊತೆಯಲ್ಲಿ 2 ದಿನ ಮೊದಲು ಮಾತಾಡಿ, ಅಣ್ಣವರೇ ನಾವು ಈ ಸಾರಿ ಈ ಮಂಗಳಮುಖಿಯರ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರು. ನಾವು ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ತಿರುಗಾಡಿದಾಗ ಇತ್ತೀಚಿನ ಕಾಲದಲ್ಲಿ 2 ವರ್ಷದ ನೋಡ್ತಾ ಇದ್ವಿ, ಎಲ್ಲ ಈ ಸ್ಪೀಡ್ ಬ್ರೇಕರ್ಗಳು ಮುಂದೆ ನಿಂತ್ಕೊಂಡು ಅವರು ಕಾಣ್ತಾ ಇದ್ದಾರೆ. ಹಾಗಾಗಿ ನಮಗೂ ಸರಿಯಾದಂತೇಳಿ ನಿನ್ನೆ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ತನಕ ಸತತವಾಗಿ ಈ ಮಂಗಳಮುಖಿಯರ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸಮಾಜದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ರೀತಿಯಲ್ಲಿ ಏನೇನು ಮಾಡಬೇಕಂತೇಳಿ ಅನೇಕ ಸದಸ್ಯರು ದೀರ್ಘವಾಗಿ ಚರ್ಚೆ ಮಾಡಿದರು. ಇವತ್ತು 2 ದಿನ ಆದಮೇಲೆ ನನಗೆ ಬುಕ್ಕು ರಿಲೀಸ್ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ನಾನು ಈ ಬುಕ್ ತಗೊಂಡೋಗಿ ನಾಳೆ ಸೋಮವಾರ ದಿವಸ ನಮ್ಮೆಲ್ಲ ಸದಸ್ಯರಿಗೆಲ್ಲ ನಾನು ಕೊಡ್ತೀನಿ. ಒಟ್ಟಾರೆ ಈ ಮಂಗಳಮುಖಿಯರ ಪರಿಸ್ಥಿತಿ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಅವರ ದೇವರವರಿಗೆ ಕೊಟ್ಟಿರ್ತಕ್ಕಂಥ ಈ ಪರಿಸ್ಥಿತಿನೇ ಸುಧಾರಿಸಲಿಕ್ಕೆ ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂಬುದು, ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆನ ಈ ರೀತಿಯಾಗಿ ರಸ್ತೆಗಳಲ್ಲಿರ್ಬೋದು, ಬೇರೆ ಬೇರೆ ಇರ್ಬೋದು, ಬ್ಯಾಂಗ್ಳೂರು ಸಿಟಿಯಲ್ಲಿ ಸಹಿತ ಅನೇಕ ಕಡೆ ಅವರಿಗೆ ಇರಲಿಕ್ಕೆ ಮನೆ ಇಲ್ಲ, ಸ್ವಂತ ಮನೆಗಳಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ, ಅನೇಕ ರೀತಿಯಾದಂಥ ಅಗೌರವ ಪಡ್ತಕ್ಕಂಥ ರೀತಿಯಲ್ಲಿ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕಂತೇಳಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ಅಭಿನಂದನಾ ಕಾರ್ಯಕ್ರಮದ ಮಾಡಬೇಕು ಅಂತಂದಾಗ ನಾವು ಸಂತೋಷವಾಗಿ ಮಾಡಲು ಭಾಳ ಒಳ್ಳೆಯದಾದಂಥ ಮಾತು ಕೂಡ ಹೇಳಿದರು. ಅದೇ ರೀತಿ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಬಗ್ಗೆ ಅಭಿನಂದನೆಗಳು ಇವತ್ತು ಈ ಒಂದು ವೇದಿಕೆಯ ಮೇಲೆ ಇವತ್ತಿನ ಕುರಿತಂದರೆ ಸಮಾರಂಭ ನೋಡಿದರೆ ಭಾಳ ಸಂತೋಷ ಅನ್ನಿಸುವಂತಕ್ಕಂಥ ಮಾತುಗಳು ಈ ಸಂದರ್ಭ. ಇಂಥ ಸಾಹಿತ್ಯ ಪ್ರಶಸ್ತಿಗಳು ನಾನು ಭಾಳ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದರೆ ಭಾಳ ಉತ್ತಮ ಅಂತಕ್ಕಂಥ ಮಾತು ಕೂಡ ನಾನು ಆ ವೇದಿಕೆಯ ಮೇಲೆ ಮಾತಾಡಿದ್ದೇನೆ. ಹಾಗಾಗಿ ನಾವು ಪಟ್ಟಣದಲ್ಲೇ ಮಾಡಿದಾಗ ಆ ಪಟ್ಟಣದ ಜನತೆ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದಾಗ ಗ್ರಾಮಾಂತರ ಪ್ರದೇಶ ವಾಸವಾಗಿರ್ತಕ್ಕಂಥ ಸಾಹಿತ್ಯಗಳು ಪರಿಚಯ ಆಗ್ತದೆ, ಆಟ ಪಾಠಗಳು ಆಡ್ತಕ್ಕಂಥ ಜನರು ಕೂಡ ಗೊತ್ತಾಗ್ತದೆ. ಹೀಗಾಗಿ ಸಾಹಿತ್ಯ ಪರಿಷತ್ ಏನಕ್ಕಂತಂದರೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಬೇಕಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಆದಾಗ ಮಾತ್ರ ಇದು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತು ಹೇಳಿದಾಗ ಶರಣಬಸವ ಅವರು ಇದು ನಿರ್ಮಾಣ ಗ್ರಾಮದಲ್ಲಿ ಭಾಳ ಅದ್ದೂರಿಯಾಗಿ
ಒಂದು ಉತ್ತಮವಾಗಿ ಯಾವುದೇ ಆತಂಕ ನೋಂದಣಿ ಪರಿಷತ್ತು ಸಾಹಿತ್ಯ ಪರಿಷತ್ತು ಇವತ್ತು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಏನಪ್ಪಂದ್ರೆ ಆರೋಗ್ಯ, ಆಯುಷ್ಯ, ಅಧಿಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವತ್ತು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಹೋಗಲಿ, ಆ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ಸಂದರ್ಭದಾಗ ಹೇಳಿ ನಾವೆಲ್ಲ ಆಮಂತ್ರಣ ಮುದ್ರಣ ಮಾಡಿ ಎಲ್ಲರಿಗೆ ತಲುಪಿಸಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೂ ಕೂಡ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಹಾಗೂ ಎಲ್ಲ ನಮಗೆ ಸಹಕಾರ ನೀಡಿದಂಥ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೀರ್ಮಾನ್ಯ ಗ್ರಾಮದ ಎಲ್ಲ ರೈತ ಬಾಂಧವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ನೀರ್ಮಾನ್ಯದಲ್ಲಿ ಅಂತ ಕೇಳಿಕೊಂಡಾಗ ಅವರೆಲ್ಲರೂ ಮಾಡೋಣ, ನಮ್ಮ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅಂದರೆ ನಮ್ಮೆಲ್ಲರಿಗೆ ಖುಷಿ, ನಮ್ಮ ಊರಿನ ಹೆಸರು ಕೂಡ ಬರ್ತದೆ. ಹೀಗಾಗಿ ಗ್ರಾಮೀಣ ಮಟ್ಟದಲ್ಲಿ ಬರೀ ಪೋತ್ನಾಳದಲ್ಲಿ ನಡೀತವೆ, ನೀವೆಲ್ಲರೂ ಈ ತಂಡಕ್ಕೆ ನಾವು ಎಲ್ಲರೂ ನಿಂತು ಮಾಡ್ತೇವೆ ಅಂತೇಳಿ ನಮ್ಮ ನೀರ್ಮಾನ್ಯ ಗ್ರಾಮದ ರೈತ ಬಂಧುಗಳು ಹೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡ್ರು. ಅದೇ ರೀತಿ ಏನು ಒಪ್ಪಿಕೊಂಡಿದ್ರು ಅದೇ ರೀತಿ ಎಲ್ಲರೂ ನಿಂತು ಆ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನೋಡ್ತಿರ್ತೇವೆ, ಅಲ್ಲಲ್ಲಿ ಅಸ್ತವ್ಯಸ್ತಗಳಾದ, ಆದರೆ ಈ ಸಲ ನಮ್ಮ ಊಟದ ಕೂಡ ವ್ಯವಸ್ಥೆ ಕೂಡ ಎಲ್ಲರೂ ಊರಿನ ಗ್ರಾಮಸ್ಥರು ನಿಂತು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿ ಯಾರು ಪಕ್ಷ ಜಾತಿ ಭೇದ ಎನ್ನದೆ ಎಲ್ಲರೂ ಕೂಡಿಕೊಂಡು ಮಾಡಿದಕ್ಕಾಗಿ ಈ ಒಂದು ಸಮ್ಮೇಳನ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಚೆನ್ನಾಗಿ ಆಗಿದೆ ಕಾರ್ಯಕ್ರಮ ಅಂತೇಳಿ. ಅದೇ ನಮಗೆ ನೀರ್ಮಾನ್ಯ ಗ್ರಾಮಕ್ಕೆ ಬರ್ತಕ್ಕಂಥ ಒಂದು ಒಳ್ಳೆಯ ಹೆಸರು ಅಂತಂದ್ರೆ ಅವರು ಹೇಳ್ತಕ್ಕಂಥ ಮೆಚ್ಚುಗೆ ನುಡಿಗಳೇ ನಮಗೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಅದೇ ರೀತಿ ಬೋಸಲ್ ಸಾಹೇಬರು ಕೂಡ ನಮ್ಮ ಯಾವುದೇ ಕಾರ್ಯಕ್ರಮಗಳಿರಲಿ ಆ ಕಾರ್ಯಕ್ರಮಗಳಿಗೆ ತಮ್ಮ ಶಕ್ತಿ ಮೀರಿ ಕೆಲಸಗಳನ್ನು ಮಾಡ್ತಾರೆ. ಕನ್ನಡದ ಪರವಾಗಿ ಅವರು ಕನ್ನಡ ಅಂತ ಅಂದುಕೊಂಡ್ರೆ ಸಾಕು, ಅವರೆಲ್ಲ ಅಚ್ಚುಕಟ್ಟಾಗಿ ಆಗ್ಬೇಕು. ಅವ್ರಿಗೆ ಏನಂತಂದ್ರೆ ಸಾಬರದು ಯಾವುದೇ ಕಾರ್ಯಕ್ರಮಗಳಾಗಲಿ ಅಚ್ಚುಕಟ್ಟಾಗಬೇಕು, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಎಂಬುದು ಅವರ ಒಂದು ಮಾತಿಗೆ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಮಾತಿಗೆ ಅವರು MLA ಆದ ನಂತರ ನಮ್ಮ ಮಾನವ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದೆ. ಅಲ್ಲಿವರೆಗೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗಿದ್ದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಅವ್ರ ಕೈಯಲ್ಲಿ ಕೂಡ 2-3 ಜಿಲ್ಲಾ ಸಮ್ಮೇಳನಗಳು ಕೂಡ ಆಗಿವೆ, ಮತ್ತೆ ತಾಲೂಕು ಸಮ್ಮೇಳನಗಳು ಕೂಡ ಆಗಿದೆ, ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನದ ಕೂಡ ಅಲ್ಲಿ ಕೂಡ ಅವರು ಭಾಗವಹಿಸಿ ಯಶಸ್ವಿಗೂ ಕೂಡ ಕಾರಣರಾಗಿದ್ದಾರೆ. ಅಂತ ಒಬ್ಬ ಸಚಿವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಇಂಥ ಒಂದು ಕಾರ್ಯಕ್ರಮಗಳಿಗೆ ಶೋಭೆ ತರಲಿಕ್ಕೆ ಕಾರಣರಾಗ್ತಾರೆ. ಅದೇ ರೀತಿ ಕೂಡ ನಮ್ಮ ಶಾಸಕರು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.